ಅಷ್ಟು ಸ್ಮೆಲ್ಲು ವಾಮಿಟ್ ಬರ್ತೈತೆ, ಅಷ್ಟು ಸ್ಮೆಲ್ ಬರ್ತೈತೆ ಮಾತ್ರ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಇವತ್ತಿನ ವಿಡಿಯೋ ಬಂದು ನೀವು ಸುಮಾರು ಜನ ಅದನ್ನು ನೋಡೇ ಇರಲ್ಲ. ಅದರದ್ದು ಸಾಂಬಾರು ತಿಂದಿರ್ತೀರಾ, ಪಲ್ಯ ತಿಂದಿರ್ತೀರಾ, ಆಮೇಲೆ ಅದರ ರೆಸಿಪಿ ತುಂಬ ರೆಸಿಪೀಸ್ ಮಾಡ್ತಾರೆ, ಅದೆಲ್ಲ ತಿಂದಿರ್ತೀರ. ಆದರೆ ಅದರದ್ದು ಹೂ ನೋಡಿರಲ್ಲ ಯಾರೂ. ಆ ಹೂ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೇನೆ. ಅದು ಫಸ್ಟ್ ಆಗುತ್ತೆ, ಆಮೇಲೆ ಮೊಗ್ಗಾಗಿ ಒಂದು 5 days ಆದಮೇಲೆ ಅದು ಹೂವು ಆಗುತ್ತೆ. ಹೂವು ಆದಮೇಲೆ ಅದು ಗಿಡ ಆಗಿ ಆಮೇಲೆ ಅದು ಗೆಡ್ಡೆ ಆಗೋದು. ಅದು ಏನು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇದೇ ನೋಡಿ, ಇದನ್ನು ನೀವು ನಿಮ್ಮ ಕಡೆಗೆ ಏನಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಸುವರ್ಣ ಗೆಡ್ಡೆ, ನಮ್ಮ ಕಡೆ ಪಂಜರ ಗೆಡ್ಡೆ ಅಂತ ಹೇಳಿ ಕರೀತಾರೆ ಇದನ್ನು. ಇದಿವಾಗ ಮೊಗ್ಗು, ಇದಿನ್ನೊಂದು 5 ದಿನ ಬೇಕು ಇದು ಅರಳೋದಕ್ಕೆ. ಮೊಗ್ಗಿರೋವಾಗ ಇದು ಹಿಂಗೆ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದ್ರ ಗೆಡ್ಡೆಯಿಂದ ತುಂಬ ರೆಸಿಪೀಸ್ ಮಾಡ್ತಾರೆ. ನಮ್ಮಲ್ಲೂ ಸಹ ಇದ್ರ ಗೆಡ್ಡೆಯಿಂದ ತುಂಬ ರೆಸಿಪಿ ಮಾಡ್ತಾರೆ, ಹಾಗೆಯೇ ಗೆಡ್ಡೆನೂ ಸಹ ಕುಚ್ಕೊಂಡು ತಿಂತಾರೆ. ರೆಸಿಪೀಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಈ ಗೆಡ್ಡೆ ಕೀಳೋದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಗೆಡ್ಡೆನ ಕೀಳಬೇಕು. ಈ ಟೈಮಲ್ಲಿ ಆಗಲೇ ಗೆಡ್ಡೆ ಅದು ಒಳಗಿಂದು ಕೊಳ್ತೋಗಿ ಉಳ್ದಿರೋದರ ಫಸ್ಟು ಮೊಗ್ಗಾಗುತ್ತೆ. ಒಂದು 5 days ಬಿಟ್ಟು ಹೂವು ಅರಳುತ್ತೆ. ಹೂವು ಅರಳಿ ಒಂದು 4-5 days ಬಿಟ್ಟು ಅದೆಲ್ಲ ಬತ್ತಿ ಹೋಗಿ ಅದರಿಂದ ಗಿಡ ಹುಟ್ಟುತ್ತೆ. ಇದು ವರ್ಷಕ್ಕೆ ಒಂದೇ ಗೆಡ್ಡೆ ಅಂತ ಹೇಳ್ಬೋದು. ಈ ಗೆಡ್ಡೆ ನೋಡೋದಕ್ಕೆ ಹಗೂರವಾಗಿರುತ್ತೆ, ಹಾಗೆಯೇ ರೆಸಿಪೀಸ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಗೆಡ್ಡೆಯಿಂದ ನಿಮ್ಮ ಕಡೆ ಏನೆಲ್ಲ ರೆಸಿಪೀಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ನೋಡೋದಕ್ಕೆ ಎಷ್ಟೊಂದು ವಿಚಿತ್ರವಾಗಿದೆ ನೋಡಿ, ಪ್ರಕೃತಿ ವಿಸ್ಮಯನೇ ಇದು ಅಂತ ಅನಿಸುತ್ತೆ. ಇದರಲ್ಲಿ ಕಾಡು ಗೆಡ್ಡೆನೂ ಸಿಗ್ತವೆ, ಅದು ತಿನ್ನೋಕ್ಕಾಗಲ್ಲ. ಅದೆಲ್ಲ ಬಾಯಿ ಜಾಸ್ತಿ ತುರ್ಕೆ ಮುಟ್ಟಿದರೆ ಕೈ ತುರ್ಕೆ ಎಲ್ಲ ಬರುತ್ತೆ, ಅದು ಹೊಲದ ಕಡೆ ಎಲ್ಲ ಬಿಡುತ್ತೆ. ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟ, ತಿನ್ನೋದು ಗೆಡ್ಡೆನೋ ಹಾಗೆಯೇ ಕಾಡು ಗೆಡ್ಡೆನೋ ಅಂತಲೂ ಹೇಳ್ಬೋದು. ಇದನ್ನು ಈಗ ಸಾಮಾನ್ಯವಾಗಿ ಬೆಳೀತಾ ಇದ್ದಾರೆ, ಹಾಗೆಯೇ ಮನೆ ಹತ್ರನೂ ಒಂದು ಬುಡ ಹಾಕಿದ್ರೆ ಸಾಕು ಗೆಡ್ಡೆ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಇದು 5 days ಆದಮೇಲೆ ಹೂವು ಹೆಂಗಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ, ನೋಡೋಣ ಬನ್ನಿ. ಇವತ್ತು ಇದು ಹೂವು ಅರಳೈತೆ, ಮೊಗ್ಗಿತ್ತು 5 days ಬ್ಯಾಕು. ಈಗ ನೋಡಿ ಹೂವು ಅರಳೈತೆ. ಅಂದರೆ ಕೆಟ್ಟ ಸ್ಮೆಲ್ ಇದು ನೋಡಿ. ಎಲ್ಲ ಹುಳ ಗಿಳ ಎಲ್ಲ ಯಾವ ಥರ ಇದ್ದಾವೆ ಅಂತ ಹೇಳಿ ನಿಲ್ಲಕ್ಕಾಯ್ತಾ ಇಲ್ಲ, ಆ ಥರ ಸ್ಮೆಲ್ಲು. ಇಲ್ಲಿ ಮೂಗು ಮುಚ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಮೂಗು ಮುಚ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅಪ್ಪ, ಇದೇನಾದರೂ ಫುಲ್ ಇದನ್ನೇ ಬೆಳೆಯಲ್ಲಿ ಹೊಲ್ದ ಹತ್ರ ಈ ಥರ ಹೂ ಬಿಟ್ಟಾಗ ಹೋಗ್ಬಿಟ್ರಂತೂ ಅವ್ರ ಕತೆ ಮುಗ್ದೇ ಹೋಯ್ತು. ಗೆಡ್ಡೆ ಸಾರು ಪಲ್ಯ ತಿನ್ನೋಕ್ಕೆ ತುಂಬ ರುಚಿಯಾಗಿರ್ತೈತೆ, ಆದರೆ ನೋಡಿ ಹೂವು ಯಾವ ಥರ ಐತೆ ಅಂತ ಹೇಳಿ ಕೆಟ್ಟ ಸ್ಮೆಲ್ ಬರ್ತೈತೆ ಮಾತ್ರ. ಒಂದು ಈ ಥರ ಹೂವು ಬಿಟ್ಟಾದಮೇಲೆ ಗಿಡ ಬಗ್ಗೋದು, ಆಮೇಲೆ ಗೆಡ್ಡೆ ಬಿಡೋದು. ಇದು 1 year ಬೆಳೆ ಅಂತಲೇ ಹೇಳ್ಬೋದು. 1 year ಇದು ಸಂಜೆ ಟೈಮಲ್ಲಿ ಅಳ್ತತೆ. ಇನ್ನೂ 4 ದಿನ ಸ್ಮೆಲ್ ಹಿಂಗೆ ಇರ್ತತೆ. ಮನೆ ಹತ್ರ ಆಗಿರೋದಕ್ಕೂ ಅದಕ್ಕೂ ಅದ್ರ ಮೇಲೆ ಏನಾದರೂ ಬುಟ್ಟಿ ಮುಚ್ಚಾಕ್ಬೇಕೀಗ. ಸ್ಮೆಲ್ ತಡ್ಕೊಳಕ್ಕಾಗ್ತಾಯಿಲ್ಲ, ಹಂಗೈತೆ ಮಾತ್ರ ಫ್ರೆಂಡ್ಸ್. ಸುವರ್ಣ ಗೆಡ್ಡೆ ಅಳ್ಬಿಟ್ಟತೆ, ಹೂವಾಗಿಬಿಟ್ಟತೆ. ಹೂವಾಗೈತೆ, ಗಬ್ಬು ಸ್ಮೆಲ್ಲು ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಸ್ಮೆಲ್ಲು. ವಾಮಿಟ್ ಬರ್ತೈತೆ, ಅಷ್ಟು ಸ್ಮೆಲ್ ಬರ್ತೈತೆ ಮಾತ್ರ. ಹಾಗೆ ಮನೆಯಿಂದ ಐತೆ, ಯಾರಾದ್ರೂ ಅದ್ರ ಮೇಲೆ ಬುಟ್ಟಿ ಮುಚ್ಚಾಕ್ಬೇಕು, ನೀಲಾಕ ಕೂರಕ್ಕಾಗ್ತಾಯಿಲ್ಲ. ಟಾಟಾ ಬೈ ಬೈ, ನೆಕ್ಸ್ಟ್ ವಿಡಿಯೋದಾಗ ಮೀಟ್ ಬೇಡ.